ಮೊದಲಿಗೆ ನನ್ನ ಆರಾಧ್ಯ ದೈವ ಶ್ರೀ ಗುರುಚಕ್ರವರ್ತಿ ಸದಾಶಿವ ಅಜ್ಜನವರ ಪಾದಗಳಿಗೆ ಹಣೆ ಮುಡಿದು ಮತ್ತು ನನ್ನ ಆರಾಧ್ಯ ದೈವ ಶ್ರೀ ಶಿವಯ್ಯ ಅಜ್ಜನವರ ಪಾದಗಳಿಗೆ ಹಣೆ ಮುಡಿದು ಎಲ್ಲ ಭಕ್ತರಿಗೆ ನಮಸ್ಕರಿಸಿ, ನಮ್ಮ ಹೆಗಡಿಹಾಳ ಗ್ರಾಮ, ನಾನು ಅಶೋಕ್ ಬಿರಾದರ್ ಅಂಥೇಳಿ. ನಮ್ಮ ಕೆಲಸ ಆರತಿನ ನೇಗಿಲಿ ಜಗಿಸೋದು, ಪಾಡ್ಯ ದಿನ ಮತ್ತು ಪ್ರಸಾದವನ್ನು ಬಡಿಸುವಂಥ ಕಾರ್ಯ, ತೇರಿನ ದಿನ ತೇರು ತಯಾರು ಮಾಡುವಂಥ ಒಂದು 3 ಕಾರ್ಯಗಳನ್ನು ಯಥಾವತ್ತಾಗಿ ನಾವು ಹೆಗಡಿಹಾಳ ಗ್ರಾಮಸ್ಥರ ವತಿಯಿಂದ ಮಾಡಿಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ, ನಾ ಇಲ್ಲಿವರೆಗೆ ಯಾಕೆ ಮಾತಾಡಲಿಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ. ನಾನು ಹೇಳಲೇಬೇಡ, ನಾನು ಅದನ್ನು ವಿಷಯ ಪ್ರಸ್ತಾಪ ಮಾಡಲೇಬೇಡ ಅನ್ಕೋತ ಸುಮ್ಕೋತಿದ್ದೆ. ಸಾಹೇಬರು ಹೆಗಡಾಳದವ್ರು ಮಾತಾಡಬೇಕು ಅಂತಂದಾಗ ಅದನ್ನು ಹೇಳಲೇಬೇಕು, ಯಾಕಂದ್ರೆ ಭಾಳ ಜನರಿಗೆ ಆ ಘಟನೆ ಗೊತ್ತದ. ಹೋದ ವರ್ಷ ಜಾತ್ರೆಕ್ಕಿಂತ ಪೂರ್ವದಲ್ಲಿ ನಮ್ಮ ತಾಯಿಯವರಿಗೆ ಬಹಳಷ್ಟು ಹುಳ, ಸಾವಿರಾರು ಜೇನು ಹುಳಗಳ ಕಡಿದು ಅವರು ಬದುಕ್ತಾರೋ ಇಲ್ಲ ಅನ್ನುವಂಥ ಸಂದರ್ಭದೊಳಗೆ ನಾನು ಫಸ್ಟಿಗೆ ನೆನಪಾಗಿದ್ದು ನನ್ನ ಕಿಶದಲ್ಲಿರ್ತಕ್ಕಂಥ ಪ್ರಸಾದವನ್ನು, ಸದಾಶಿವಮೂರ್ತಿಯ ಪ್ರಸಾದವನ್ನು ನಮ್ಮ ತಾಯಿಯವರಿಗೆ ಹಚ್ಚಿದೆ. ನಾನು ದವಾಖಾನೆಗೆ ಕರ್ಕೊಂಡು ಹೋಗೋದ್ರಾಗೆ ಅವ್ರು ಉಳಿತಾರೋ ಇಲ್ಲೋನು ಅಂತ ಆ ವಿಷಯ ಬಂದಾಗ ಅಲ್ಲಿ ಹೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದಾಗ 4 ಜನ ಡಾಕ್ಟ್ರು ಸತತ 4 ತಾಸುಗಳ ಆ ಮುಳ್ಳನ್ನು ತೆಗೆದ್ರು, ಹುಳದ 4 ತಾಸಿನ ಮೇಲೆ ಡಾಕ್ಟ್ರ್ ಬಂದು ನನಗೆ ಹೇಳಿದ್ರು, ಏನು ಭಯ ಪಡುವಂಥದ್ದೇನಿಲ್ಲ, ನಿಮ್ಮ ತಾಯಿಯವ್ರು ಉಳ್ಕೋತಾರೆ ಅಂತ ಹೇಳಿದಾಗ ಅವ್ರು ಇವತ್ತಿನ ದಿನದಲ್ಲಿ ಎಷ್ಟು ಆ್ಯಕ್ಟಿವ್ ಆಗಿ ಅದಾರಂದ್ರೆ ಮೊದಲಿಕ್ಕಿಂತಲೂ ಹೆಚ್ಚು ಆ್ಯಕ್ಟಿವ್ ಆಗಿ ಅದಾರ. ಅದೆಲ್ಲ ಆಗಿದ್ದು ನಮ್ಮ ಶಿವಯ್ಯ ಅಜ್ಜನವರ ಅನುಗ್ರಹದಿಂದ ಆಗ್ಯದ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಯಾಕಂದ್ರೆ ಅವತ್ತಿನ ದಿನ ನಾನು ಮುತ್ತಾರಿಗೆ ನಮ್ಮ ತಾಯಿಯವ್ರು ಕರ್ಕೊಂಡು ಬಂದು ಬೆಟ್ ಮಾಡಿಸಿದೆ. ಸರ್, ನಾನೇ ಬರ್ಬೇಕಂತ ಮಾಡಿದ್ದೆ ನಿಮ್ಮ ಮನೆಗೆ, ನೀವೇ ಬಂದಿರಲ್ಲ ಅಂತಂದರು. ಇಲ್ಲದೆ ಅಪ್ಪಾರ ಅವರು ನಿಮ್ಮ ನೋಡ್ಬೇಕಂತಂದ್ರು, ಕರ್ಕೊಂಡ್ಬಂದೆ ಅಂತಂದೆ. ಅವರು ಮತ್ತು ನಮ್ಮ ತಾಯಿಯವರಿಗೆ ಸೀರೆ ಉಡಿಸಿ ಕಳಿಸಿ, ನೀವು ಪುನರ್ಜನ್ಮ ಆಗ್ಯದವ, ನೀವು ಚಲೋದಾಗ್ಯದ ಅಂಥೇಳಿ ಕಳಿಸಿದ್ರು. ಒಂದು ಮಾತು ನಮ್ಮ ತಾಯಿಯವ್ರು ಏನಂದ್ರೆ, ಇಲ್ರಿ ನಮ್ಮ ಮೊಮ್ಮಗ ಭಾಳ ಹೈರಾಣ ಅದ ಅಂತಂದರು. ಮೊಮ್ಮಗ ಅಂದರೆ ಯಾರು? ಡಾಕ್ಟ್ರ್, ಅವ ನಮ್ಮ ಬ್ರದರ್ ಮಗ ಅದ ಡಾಕ್ಟ್ರ್. ಮತ್ತು ಅವ್ರನ್ನ ಇಟ್ಟು ಬೆಟ್ ಮಾಡಿಸ್ಬೇಕಲ್ಪ ಸರ ನೀವು ಅಂತಂದರು. ಮತ್ತು ಡಾಕ್ಟ್ರ್ ಕರ್ಕೊಂಬಂದು ಅಪ್ಪವ್ರಿಗೆ ಬೆಟ್ ಮಾಡಿಸಿದೆ. ಅವ್ರ ಅಪ್ಪವ್ರ ಒಂದು ಮಾತಂದು ಇವತ್ತಿಗೂ ನಮ್ಮ ತಾಯಿಯವ್ರಿಗಾಗಲಿ ನಮ್ಮ ಮಂತನಾಗಲಿ ಅದೊಂದು ಶಬ್ದ ಹೆಂಗೆ ಅಂದ್ರೆ, ಏನಪ್ಪ ಡಾಕ್ಟ್ರ್ ಸಾಹೇಬ, ನಮ್ಮ ತಾಯಿನ ಉಳಿಸಿದಿಲ್ಲಪ್ಪ ನೀನು ಅಂತ ಹೇಳ್ಕಿಸಿಂದ ಅವನ ಅಪ್ಪಗೊಂಡ್ರು ಡಾಕ್ಟ್ರಿಗೆ. ಅದಕ್ಕೆ ನನಗೇನು ಅನ್ನಿಸ್ತದೆ, ನಾವು ಏನು ಕೆಲಸ ಮಾಡಿದರೂ ಅದು ಕಡಿಮೆನೇ ಇಲ್ಲ. ಒಂದೊಂದು ಸಂದರ್ಭದಾಗ ನಮ್ಮನ್ನ ಹೆಂಗೆ ಕಾಪಾಡ್ತದ, ನಮ್ಮ ಸೇವೆ ಮಾಡಿದ್ದನ್ನು ನಮ್ಗೆ ಹೆಂಗೆ ಕಾಪಾಡ್ತದ ಅನ್ನುವಂಥದ್ದಕ್ಕೆ ನನ್ನ ಮನೆತನದ ಒಂದು ಉದಾಹರಣೆ ಇದು ಆಗ್ಯದ. ಅದಕ್ಕೆಲ್ಲ ಸದ್ಭಕ್ತರು ತಮ್ಮ ಕಷ್ಟ ಕಾರ್ಪಣ್ಯಗಳು ಹೋಗ್ಬೇಕಂದ್ರೆ ನಾವೇನು ಮಾಡಬೇಕಾಗಿಲ್ಲ, ಇಲ್ಲಿ ಸೇವಾ ಮಾಡಿದ್ದೇವೆ ಅಂದ್ರೆ ನಮ್ಮ ಎಲ್ಲ ಕಷ್ಟಗಳು ದೂರ ಆಗ್ತಾವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.